ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇವತ್ತು ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಎಷ್ಟೊಂದು ಈಸಿ ಹಾಗೂ ಎಫೆಕ್ಟಿವ್ ಆದಂಥ ರೆಮಿಡಿ ತೊಗೊಂಡು ಬಂದಿದ್ದೀನಿ. ಇದನ್ನು ಬಳಸೋದ್ರಿಂದ ನಿಮ್ಮ ಕೂದಲು ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹಾಗೂ ನಿಮಗೆ ಎಷ್ಟೇ ಒಂದು ಡ್ಯಾಂಡ್ರಫ್ ಪ್ರಾಬ್ಲಮ್ ಇರಲಿ ಖಂಡಿತವಾಗ್ಲೂ ಅದನ್ನು ಕೂಡ ಈ ಒಂದು ರೆಮಿಡಿಯಿಂದ ನೀವು ಕಡಿಮೆ ಮಾಡ್ಕೊಳ್ಬಹುದು ವೀಕ್ಷಕರೇ. ಅಷ್ಟೊಂದು ಪವರ್ಫುಲ್ ಆದಂಥ ಈ ಒಂದು ರೆಮಿಡಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತಡ ಮಾಡದೆ ಬನ್ನಿ ವೀಕ್ಷಕರೇ, ನೋಡ್ಕೊಳ್ಳೋಣ. ಅದು ಮುಂಚೆ ಇಲ್ಲಿವರೆಗೂ ನೀವು ನನ್ನ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ನೋಡಿ ವೀಕ್ಷಕರೇ, ಇಲ್ಲಿ ನಾನು ನೆಲ್ಲಿಕಾಯಿ ಅಂದರೆ ಆಮ್ಲ ತೊಗೊಂಡಿದ್ದೀನಿ. ಇದನ್ನು ಇಂಡಿಯನ್ ಗೂಸ್ಬೆರಿ ಕೂಡ ಅಂತಾರೆ. ಇವಾಗಂತೂ ಇದರ ಸೀಸನ್ ಇದೆ, ಎಷ್ಟು ಬೇಕಷ್ಟು ಇದನ್ನು ನೀವು ಉಪಯೋಗಿಸ್ಕೊಳ್ಳಿ. ಇಂಟರ್ನಲ್ಲಿ ಎಕ್ಸ್ಟರ್ನಲ್ಲಿ ಪ್ರತಿ ಒಂದು ವೇನಲ್ಲಿ ಎಷ್ಟು ನೀವು ಯೂಸ್ ಮಾಡ್ಕೊಳ್ಬೋದಲ್ವ ಆ ಥರ ಯೂಸ್ ಮಾಡ್ಕೊಳ್ಳಿ ವೀಕ್ಷಕರೇ. ಯಾಕಂದರೆ ಇದು ಭಾಳಷ್ಟು ಒಂದು ದೇಹಕ್ಕೆ ಅಮೃತ ಇದ್ದಂಗೆ. ಇದರಿಂದ ನಮ್ಮ ಕೂದಲು ಆರೈಕೆ ಇಲ್ಲದೆ ನಮ್ಮ ಸ್ಕಿನ್ಗೆ ಕೂಡ ತುಂಬ ಒಳ್ಳೆಯದು. ಸೊ ನೋಡಿ, ನೆಲ್ಲಿಕಾಯಿ ಜ್ಯೂಸನ್ನ ಸೇವನೆ ಮಾಡೋದ್ರಿಂದ ಹೇರು ಹಾಗೂ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ, ಹಾಗೂ ಮೆಟಬಾಲಿಸಮ್ ಕಡಿಮೆ ಆಗುತ್ತೆ, ವೆಯ್ಟ್ ಲೂಸ್ ಮಾಡೋಕ್ಕೂ ಕೂಡ ಅದು ಹೆಲ್ಪ್ ಮಾಡುತ್ತೆ. ಜೊತೆಗೆ ಯಾರಿಗೆಲ್ಲ ಡ್ಯಾಂಡ್ರಫ್, ಇಚ್ನೆಸ್ ಈ ಥರ ಪ್ರಾಬ್ಲಮ್ ಇದೆ ಅವ್ರು ಕೂಡ ನಾನು ಹೇಳೋ ರೀತಿಯಲ್ಲಿ ನೀವು ಇದನ್ನು ಯೂಸ್ ಮಾಡಿಕೊಂಡ್ರೆ ಸಾಕು ವೀಕ್ಷಕರೇ. ಎಷ್ಟೇ ಒಂದು ನಿಮಗೆ ಹೇರ್ ಫಾಲ್ ಇರಲಿ, ಡ್ಯಾಂಡ್ರಫ್ ಇರಲಿ ಕಡಿಮೆ ಆಗ್ತಾನೇ ಇಲ್ಲ. ನೀವು ಸಾಕಷ್ಟು ಕೆಮಿಕಲ್ ಶಾಂಪೂ ಸೀರಮ್ ಬಳಸಿ ಸೋತೋಗಿದ್ರ ಅಂದರೆ ವೀಕ್ಷಕರೇ, ಈ ಒಂದು ನಾನು ಹೇಳೋ ರೆಮಿಡಿ ನೀವು ಯೂಸ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಇರ್ತಕ್ಕಂಥ ಕೂದಲಿನ ಪ್ರತಿಯೊಂದು ಸಮಸ್ಯೆ ಕಡಿಮೆ ಆಗುತ್ತೆ. ಜೊತೆಗೆ ಈ ಒಂದು ರೆಮಿಡಿನ ನೀವು ದಿನಾಲೂ ಕೂಡ ಬಳಸಿದ್ರೆ ಏನು ಇದರಲ್ಲಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಮಾತ್ರ ಒಂದೇ ಈ ಒಂದು ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಎಷ್ಟೊಂದು ಪವರ್ಫುಲ್ ಆದಂಥ ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ. ಕಂಟಿನ್ಯೂಯಸ್ ಆಗಿ ಇದನ್ನು ನೀವು ಬಳಸ್ತಾ ಬಂದರೆ ನಿಮಗೆ ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇದ್ದರೂ ಅದು ಕೂಡ ಕಡಿಮೆ ಆಗುತ್ತೆ ವೀಕ್ಷಕರೇ. ಯಾಕಂದರೆ ಆಮ್ಲ ಅಲ್ಲಿ ಲಿಂಬೆ ಹಣ್ಣಿನಕ್ಕಿಂತ ಕೂಡ 21% ಜಾಸ್ತಿ ಪ್ರಮಾಣದಲ್ಲಿ ವೈಟಮಿನ್ಸ್ ಇರುತ್ತೆ, ಫ್ಯಾಟಿ ಆ್ಯಸಿಡ್ ಇರುತ್ತೆ. ಸೊ ಇದು ನಮ್ಮ ದೇಹಕ್ಕೆ ಒಂದು ಅಮೃತ ಇದ್ದಂಗೆ, ಕೂದಲಿಗಂತೂ ಭಾಳಷ್ಟು ಬೆಸ್ಟ್ ಆಗಿರುವಂಥ ಇಂಗ್ರೀಡಿಯೆಂಟ್ ಇದೆ ವೀಕ್ಷಕರೇ. ಹಾಗಾಗಿ ಆದಷ್ಟು ಇದನ್ನು ನೀವು ಇಂಟರ್ನಲ್ಲಿ ಕೂಡ ಹಾಗೂ ಎಕ್ಸ್ಟರ್ನಲ್ಲಿ ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ನಿಮ್ಮನ್ನು ಕೇಳ್ಕೊತೀನಿ ವೀಕ್ಷಕರೇ. ಆಮೇಲೆ ನೋಡಿ, ಈ ಥರ ನಾನು ಪೀಸಾಗಿ ಕಟ್ ಮಾಡಿಕೊಂಡು ಮಧ್ಯದಲ್ಲಿರ್ತಕ್ಕಂಥ ಭಾಗನ ಬಿಸಾಕಿದ್ದೀನಿ. ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸಿ ಒಳಗಡೆ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು ವೀಕ್ಷಕರೇ. ಇಲ್ಲಿ ನಾನು ನಿಮಗೆ ತೋರಿಸೋ ರೀತಿಯಲ್ಲಿ ಇದನ್ನು ನೀವು ಫೈನ್ ಆಗಿರುವಂಥ ಪುಡಿ ಮಾಡ್ಕೊಂಡು ಬರಬೇಕು. ಸೊ ನೋಡಿ ಯಾವ ರೀತಿಯಾಗಿ ಈ ಒಂದು ಪೇಸ್ಟ್ ರೆಡಿ ಆಗಿದೆ ಅಂತ. ಇದರಲ್ಲಿ ಬಹಳಷ್ಟು ಶಕ್ತಿ ಇದೆ ವೀಕ್ಷಕರೇ. ನೀವು ಮಾಡೋಕ್ಕೆ ಎಷ್ಟು ಈಸಿ ಇದೆ ಅಲ್ವಾ, ಅಷ್ಟೊಂದು ಎಫೆಕ್ಟಿವ್ ಆಗಿ ಇದು ಕಾರ್ಯವನ್ನು ಮಾಡುತ್ತೆ ವೀಕ್ಷಕರೇ. ಸೊ ಇವಾಗ ಇದನ್ನು ಏನು ಮಾಡ್ಕೊಳ್ಬೇಕು ಅಂದರೆ ವೀಕ್ಷಕರೇ, ಒಂದು ಬೌಲನ್ನು ತೊಗೊಂಡಿದ್ದೀನಿ. ಸ್ವಚ್ಛ ಇರೋವಂಥ ಒಂದು ಇಲ್ಲಿ ಬಟ್ಟೆನ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ನಮಗೆ ಬೇಕಾಗಿರೋ ಅಂಥದ್ದು ನೆಲ್ಲಿಕಾಯಿ ರಸ ಅಂದರೆ ಆಮ್ಲ ಜ್ಯೂಸ್. ಅದು ಎಷ್ಟು ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ ಅಂದರೆ ಹೇಳೋಕ್ಕೆ ಆಗೋದಿಲ್ಲ ವೀಕ್ಷಕರೇ. ಸೊ ನೋಡಿ, ಅದನ್ನು ಈ ಥರ ಹಾಕ್ಕೊಂಡು ಇದರಲ್ಲಿ ಇರ್ತಕ್ಕಂಥ ಪೂರ್ತಿ ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು, ಅಂದರೆ ಸೋರಿಸ್ಕೊಳ್ಬೇಕು. ನೀವು ಬೇಕಾದರೆ ಯಾವ ಒಂದು ರೀತಿಯಲ್ಲಿ ಕೂಡ ಅದನ್ನು ಜ್ಯೂಸನ್ನ ತೊಗೊಳ್ಬೋದು. ಆದರೆ ಬಟ್ಟೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ, ಹಾಗೂ ಜಾಸ್ತಿ ಪ್ರಮಾಣದಲ್ಲಿ ನಾವು ಪಡ್ಕೊಳ್ಬೋದು ಅಂತ ನಾನಂತೂ ಬಟ್ಟೆಯಲ್ಲಿ ಸೋಸ್ಕೋತಾ ಇದ್ದೀನಿ ವೀಕ್ಷಕರೇ. ಇತ್ತೀಚೆಗೂ ನಮ್ಮ ಹಸ್ಬೆಂಡ್ಗೆ ಕೂಡ ತುಂಬ ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗ್ತದೆ. ಯಾಕಂದರೆ ಅವ್ರು ಹೊರಗಡೆ ತಿರುಗಾಡ್ತಾರೆ, ಪೊಲ್ಯೂಷನಿಂದ ಆಗಲಿ, ಹಾಗೂ ಚಳಿಗಾಲದಲ್ಲಂತೂ ಕೆಲವೊಬ್ಬರಿಗೆ ಅವ್ರ ಸ್ಕ್ಯಾಲ್ಪ್ ತುಂಬಾ ಸೆನ್ಸಿಟಿವ್ ಇರುತ್ತೆ. ಹಾಗಾಗಿ ಡ್ರೈ ಆಗಿ ತುಂಬ ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗುತ್ತೆ, ಹಾಗೂ ಕೂದಲು ಉದುರೋ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ ವೀಕ್ಷಕರೇ. ಹಾಗಾಗಿ ಅವ್ರ ಮೇಲೆ ಇದನ್ನು ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಬೇಕು ಅಂತ ಶೇರ್ ಮಾಡ್ಕೊಳ್ತೀನಿ ವೀಕ್ಷಕರೇ. ಭಾಳಷ್ಟು ಎಫೆಕ್ಟಿವ್ ಆಗಿರುವಂಥ ಈ ಒಂದು ರೆಮಿಡಿ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ. ಸೊ ನೋಡಿ, ಇಲ್ಲಿ ನಾನು ಇವಾಗ ಇದ್ರ ಒಳಗಡೆ ಒಂದು 4 ಹನಿಯಷ್ಟು ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಕೂದಲಿನಲ್ಲಿ ಇರ್ತಕ್ಕಂಥ ಡ್ರೈನೆಸ್, ಫ್ರೀಸಿನೆಸ್, ಸ್ಪ್ಲಿಟಲ್ಸ್ ಕಡಿಮೆ ಆಗುತ್ತೆ. ಹಾಗಾಗಿ ಹಾಕೋತಾ ಇದ್ದೀನಿ. ಇದು ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಆಮೇಲೆ ವೀಕ್ಷಕರೇ, ಇಲ್ಲಿ ನಾನು ಹಾಕೋಂತ ಇರುವಂಥದ್ದು ಗ್ಲಿಸರಿನ್. ಹೌದು ವೀಕ್ಷಕರೇ, ಗ್ಲಿಸರಿನ್.
ಗ್ಲಿಸರಿನ್ ಸ್ಕಿನ್ಗೆ ಎಷ್ಟು ಒಳ್ಳೆಯದಲ್ವ, ಕೂದಲಿಗೆ ಅಷ್ಟು ಒಳ್ಳೆಯದು. ಎಷ್ಟು ಡ್ರೈನೆಸ್ ಇರಲಿ, ಫ್ರೀಸಿನೆಸ್ ಇರಲಿ, ಡ್ಯಾಂಡ್ರಫ್ ಇರಲಿ, ಇದರಿಂದ ಕಡಿಮೆ ಮಾಡ್ಕೊಳ್ಬೋದು. ಹಾಗಾಗಿ ಒಂದು 4ರಿಂದ 5 ಹನಿಯಷ್ಟು ಗ್ಲಿಸರಿನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಒಂದು ರೆಡಿ ಆಗಿರುವಂಥ ಸೀರಮ್ನ ಹೇಗೆ ಹಚ್ಕೊಳ್ಬೇಕು ಅಂದರೆ ವೀಕ್ಷಕರೇ, ಇದನ್ನು ನೀವು ಕಾಟನ್ ಸಹಾಯದಿಂದ ಕೂಡ ಹಚ್ಕೋಬಹುದು. ಇಲ್ಲ ಅಂದರೆ ಸ್ಪ್ರೇ ಬಾಟಲ್ನಲ್ಲಿ ಕೂಡ ಹಾಕ್ಕೊಂಡು ಸ್ಪ್ರೇ ಮಾಡಿಕೊಂಡು ಒಂದು 20ರಿಂದ 30 ನಿಮಿಷ ಅಂದರೆ ಅರ್ಧ ಗಂಟೆಗಳ ಕಾಲ ಅಂತೂ ಮಿನಿಮಮ್ ಇಡಬೇಕು ವೀಕ್ಷಕರೇ. ಸೊ ನೋಡಿ, ಇಲ್ಲಿ ನಾನು ನನ್ನ ಹಸ್ಬೆಂಡ್ಗೆ ಇವಾಗ ಡ್ಯಾಂಡ್ರಫ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಚಳಿಗಾಲ ಬಂದ ತಕ್ಷಣ ಅವ್ರಿಗೆ ಈ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಇದನ್ನು ಕಂಟಿನ್ಯೂಯಸ್ಲಾಗಿ ಅವ್ರ ಮೇಲೆ ಅಪ್ಲೈ ಮಾಡ್ತಾ ಬರ್ತಾ ಇರ್ತೀನಿ. ಅವ್ರಿಗೆ ಕಡಿಮೆ ಆಗ್ತಾ ಇದೆ. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಬೇಕು, ನಿಮಗೂ ಕೂಡ ಹೆಲ್ಪ್ ಆಗಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಈ ಥರ ನಾನು ಕಾಟನ್ ತೊಗೊಂಡು ಇದನ್ನು ಇವಾಗ ಹಚ್ತಾ ಇದ್ದೀನಿ. ನೀವು ಕೂಡ ಈ ರೀತಿಯಾಗಿ ಹಚ್ಕೊಳ್ಳಿ. ಇಲ್ಲ ಅಂದರೆ ಸ್ಪ್ರೇ ಬಾಟಲ್ನಲ್ಲಿ ಹಾಕ್ಕೊಂಡು ಸ್ಪ್ರೇ ಮಾಡಿಕೊಂಡು ಅರ್ಧ ಗಂಟೆಗಳ ಕಾಲ ಹಾಗೆ ಬಿಟ್ಬಿಡಿ ವೀಕ್ಷಕರೇ. ಇದನ್ನು ಹಚ್ಕೊಂಡು ಬಿಸಿಲಾಗಿ ಹೋಗಬೇಡಿ, ಇಲ್ಲಾಂದರೆ ಇಚ್ನೆಸ್ ಪ್ರಾಬ್ಲಮ್ ಆಗುತ್ತೆ. ಸೊ ಮನೆಯಲ್ಲಿ ಇಟ್ಬಿಟ್ರೆ ಸಾಕಷ್ಟು ಒಳ್ಳೆಯದು. ಯಾಕಂದರೆ ಹೊರಗಡೆ ಹೋದರೂ ತುಂಬಾ ಡರ್ಟ್ ಪೊಲ್ಯೂಷನ್ ಆಗುತ್ತೆ. ಆಮೇಲೆ ಇದನ್ನು ಹಚ್ಕೊಂಡು ಅರ್ಧ ಗಂಟೆಗಳ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಧನ್ಯವಾದಗಳು ವೀಕ್ಷಕರೇ.